ನಮಸ್ಕಾರ ಸ್ನೇಹಿತರೆ. ಇವತ್ತು ಮತ್ತೆ ಆಚಾರ್ಯ ಪ್ರಶಾಂತ್ ಅವರ ಟ್ರೂತ್ ವಿಥೌಟ್ ಅಪಾಲಜಿ ಪುಸ್ತಕದ ಮತ್ತೊಂದು ಕೊಟೇಶನ್ ಏನು ಹೇಳ್ತದೆ ಅಂತ ನೋಡೋಣ. ಚಾಪ್ಟರ್ ನಂಬರ್ 64. ಹರ್ಟ್ ಈಸ್ ವೆನ್ ಫ್ಯಾಂಟಸಿ ಬ್ರೇಕ್ಸ್. ಹರ್ಟ್ ಈಸ್ ವೆನ್ ಫ್ಯಾಂಟಸಿ ಬ್ರೇಕ್ಸ್. ಅಟ್ಯಾಚ್ಮೆಂಟ್ ಆ್ಯಂಡ್ ಹರ್ಟ್ ಆರ್ ಒನ್ ಆ್ಯಂಡ್ ದ ಸೇಮ್. ಒನ್ ಈಸ್ ಸೀನ್ ಇನ್ ದ ಬಿಗಿನಿಂಗ್, ದ ಅದರ್ ಇನ್ ದ ಎಂಡ್. ಇಫ್ ಯು ಹರ್ಟ್, ಇನ್ವೆಸ್ಟಿಗೇಟ್ ಯುವರ್ ಅಟ್ಯಾಚ್ಮೆಂಟ್. ವೆನ್ ಹರ್ಟ್ ಈಸ್ ಫ್ಯಾಂಟಸಿ ಬ್ರೇಕ್ಸ್ ಅಂತಂದ್ರೇನು? ನಾವು ಎಲ್ಲಿ ಅಟ್ಯಾಚ್ಮೆಂಟ್, ಎಲ್ಲಿ ನಿರೀಕ್ಷೆಗಳು ಎಲ್ಲಿ ಇಟ್ಕೊಂಡಿರ್ತೀವೋ ಅಲ್ಲಿ ಬ್ರೇಕ್ ಆದವು, ಅವು ಅಪೇಕ್ಷೆಗಳು ಬ್ರೇಕ್ ಆದವು ಅಂದರೆ ಅವು ಅಪೇಕ್ಷೆಗಳು ಈಡೇರದೇ ಇದ್ದಾಗ ನಮಗೆ ಹರ್ಟ್ ಆಗುತ್ತೆ, ತೊಂದರೆ ಆಗುತ್ತೆ, ಮನಸ್ಸಿಗೆ ನೋವಾಗ್ತದೆ. ಅವಾಗ ನೋವಾದಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಏನಂತ ಹೇಳ್ತಾ ಇದ್ದಾರೆ ಆಚಾರ್ಯ ಪ್ರಶಾಂತ್ ಅವರು, ನೀವು ಎಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ರಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿರಿ. ಇನ್ವೆಸ್ಟಿಗೇಷನ್ ಅಂದರೆ ನೀವು ಅಲ್ಲಿ ನೋಡ್ಕೊಡ್ರಿ, ಪರಿಶೀಲನೆ ಮಾಡಿರಿ. ಯಾಕೆ ನನಗೆ ಹರ್ಟ್ ಆಯಿತು, ಅದರ ಕಾರಣವನ್ನು ಕಂಡುಹಿಡಿಯಿರಿ. ಯಾಕೆ ಹರ್ಟ್ ಆಗೋದಕ್ಕೆ ಯಾಕೆ ಸಾಧ್ಯ ಅಂತಂದರೆ ನಾವು ಅವ್ರ ಮೇಲೆ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀವಿ. ಹೀಗೆ ಆಗಬೇಕು, ಅದು ಹಾಗೆ ಆಗಬೇಕು ಅಂತಕ್ಕಂಥದ್ದು. ಹೀಗೆ ಆಗಬೇಕು ಅಂತಂದರೆ ಈ ಪ್ರಪಂಚದಲ್ಲಿ ಸಾಧ್ಯ ಇಲ್ಲದ ಮಾತು. ಹಾಗೆ ಆಗಬೇಕಂದ್ರೆ ಹಾಗೆ ಆಗೋದು. ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಯಾವುದೂ ನಡೆಯೋದಿಲ್ಲ. ಸಂಯೋಗದಿಂದ ಮಾತ್ರ ಎಲ್ಲ ನಡೀತಕ್ಕಂಥದ್ದು. ಹೆಚ್ಚಿಗೆ ಹರ್ಟ್ ಆಗ್ತಕ್ಕಂಥದ್ದು ನಮಗೆ ಪರಿವಾರ ಸಂಬಂಧಿಕರಲ್ಲಿ ಮಾತ್ರ. ನೋಡಿ, ನಮ್ಗೆ ಬೇರೆ ಕಡೆ ಹೊರಗಡೆ ಹೋಗ್ತೀವಿ, ಬೇರೆಯವರೇ ನಮ್ಗೆ ಏನೇ ಒಂದು ಮಾತಂದರೂ ಕೂಡ ನಮ್ಗೆ ಅಷ್ಟೊಂದು ಹರ್ಟ್ ಆಗೋದಿಲ್ಲ. ಯಾಕಂದರೆ ಬೇರೆಯವ್ರ ಮೇಲೆ ನಾವು ನಿರೀಕ್ಷೆಗಳನ್ನ ಇಟ್ಕೊಂಡಿರೋದಿಲ್ಲ. ಅದೇ ರೀತಿ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ನಮಗೆ ಬಹಳಷ್ಟು ಅಟ್ಯಾಚ್ಮೆಂಟ್ ಇರ್ತದೆ. ಅಲ್ಲಿ ನಮಗೆ ಅದು ಆಸೆ ಆಗಲಿ, ಬಾಂಧವ್ಯಗಳಾಗಲಿ ಅವು ಈಡೇರದೇ ಇದ್ದಾಗ ಏನಾಗ್ತದಪ್ಪ ಅಂತಂದ್ರೆ ಹರ್ಟ್ ಆಗ್ತದೆ, ನೋವಾಗ್ತದೆ. ಯಾಕಂದ್ರೆ ನಾವು ಅವ್ರ ಮೇಲೆ ಅಪೇಕ್ಷೆಗಳನ್ನ ಇಟ್ಕೊಂಡಿದ್ವಿ. ನಮ್ಮ ಫ್ಯಾಮ್ಲಿದವರಾಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಕೂಡ ಒಂದು ಮನುಷ್ಯನೇ. ಈ ಮನುಷ್ಯನ ಪ್ರವೃತ್ತಿ ಹೇಗೆಪ್ಪ ಅಂತಂದರೆ ಯಾರ ಆಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ಯಾರ ಆಸೆಗಳನ್ನು ಪೂರ್ತಿಯಾಗಿ ಅವರ ಪ್ರತಿಯೊಂದು ಆಸೆಗಳನ್ನು ಈಡೇರಿಸ್ತಕ್ಕಂತಹ ಒಂದು ವೃತ್ತಿ ಮನುಷ್ಯನಲ್ಲಿ ಇಲ್ಲ. ಅದು ನಿಯಮ ಇದೆ. ಅದನ್ನು ಅರ್ಥ ಮಾಡ್ಕೊಂಡು ಬಾಳಿದ್ರೆ ನಮಗೆ ಅಲ್ಲಿ ಹರ್ಟ್ ಆಗೋದಿಲ್ಲ. ಫಸ್ಟಾಗಿ ನಾವು ಗಂಡ ಹೆಂಡತಿಯಲ್ಲಿ ನೋಡ್ತಾಯಿದ್ವಿ. ಗಂಡ ಹೆಂಡತಿಯಲ್ಲಿ ಬಹಳಷ್ಟು ಅಪೇಕ್ಷೆ, ಒಬ್ಬರ ಮೇಲೆ ಒಬ್ಬರು ಬಹಳಷ್ಟು ಅಪೇಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಆ ಅಪೇಕ್ಷೆ ಈಡೇರದೇ ಇದ್ದಾಗ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳ್ತೀವಿ. ಅಥವಾ ದುಃಖ ಉಂಟಾಗ್ತದೆ, ಒಬ್ರಿಗೊಬ್ರು ವಿರೋಧಿಸುವಂತಹ ಮನೋಭಾವನೆ ಬರ್ತದೆ. ಮತ್ತು ಇನ್ನೊಂದು ಸಂಬಂಧ ಅಂದರೆ ತಂದೆ ತಾಯಿ ಮಕ್ಕಳ ಜೊತೆ ಸಂಬಂಧ. ಇದು ಕೂಡ ಬಹಳ ನೋವುಂಟು ಮಾಡ್ತಕ್ಕಂತಹ ಒಂದು ಸನ್ನಿವೇಶ ಬರ್ಬೋದಲ್ಲಿ. ಮಕ್ಕಳು ಮುಂದೆ ದೊಡ್ಡವರಾಗಿದ್ದ ಮೇಲೆ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಿಲ್ಲ. ಮದುವೆ ಆಗಿದ್ಮೇಲೆ ಅಂತೂ ಗಂಡ ಹೆಂಡತಿ ಹೊರಗಡೆ ಹೋಗಿಬಿಟ್ಟಿರ್ತಾರೆ. ಅವ್ರ ತಂದೆ ತಾಯಿಗೆ ಬಹಳಷ್ಟು ಹರ್ಟ್ ಆಗಿಬಿಡುತ್ತೆ, ತೊಂದರೆ ಆಗಿಬಿಡ್ತದೆ. ನೋಡಿ, ಒಂದು ಸತ್ಯವನ್ನು ನಾವು ಒಪ್ಪಿಕೊಳ್ಬೇಕು. ಏನಪ್ಪ ಅಂದರೆ ಮಕ್ಕಳು ಬೇಕು ಅಂತ ನಾವೇ ಮಾಡ್ಕೊಂಡಿರೋದು. ಮಕ್ಕಳು ಅಂತ ನಮ್ಮನ್ನು ಹುಟ್ಟಿಸಿ, ನಮ್ಮನ್ನು ಬೆಳೆಸಿ, ನಮ್ಮನ್ನು ಸಾಕಿ ಅಂತ ಅವ್ರು ಯಾವತ್ತೂ ಕೇಳ್ಕೊಂಡಿರೋದಿಲ್ಲ. ನಾವೇ ನಮ್ಮ ಸಮಾಜದ ಬಾಧ್ಯತೆಗಾಗಿ ಒಳಗಾಗಿ, ನಮ್ಮ ಮನಸ್ಸಿನ ಪ್ರಭಾವಕ್ಕೆ ಒಳಗಾಗಿ ನಾವು ಮಕ್ಕಳನ್ನು ಮಾಡ್ಕೊಂಡಿರ್ತೀವಿ. ಮಕ್ಕಳಾಗದೇ ಇದ್ದರೂ ಕೂಡ ಹರಕೆ ಕಟ್ಕೊಂಡು ಪೂಜೆ, ಗುಡಿ ಗುಂಡಾರ ತೆರೆಕೊಂಡು ಮಕ್ಕಳನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ. ಈ ಮಕ್ಕಳನ್ನು ಮಾಡ್ಕೊಂಡಿದ ಮೇಲೆ ಅದು ಜವಾಬ್ದಾರಿ ನಮ್ಮದೇ ವಿನಃ ಬೇರೆಯವ್ರದ್ದಲ್ಲ, ಮಕ್ಕಳದು ಅಲ್ಲ. ಅದು ಮಕ್ಕಳು ನೋಡ್ಕೊಳ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಅದು ನೋಡ್ಕೊಳ್ತಾರೆ ಅಂತಕ್ಕಂತಹ ಒಂದು ಇಟ್ಕೊಂಡು ನಾವು ಮಕ್ಕಳನ್ನು ಬೆಳೆಸೋದಿಲ್ಲ, ಬೆಳೆಸಲೂಬಾರ್ದು. ಮುಂದೆ ಅವ್ರು ನೋಡ್ಕೊಳ್ದೇ ಹೋದರೂ ಕೂಡ ಅವ್ರ ಮೇಲೆ ನಾವು ಅಷ್ಟೇ ಪ್ರೀತಿನ ಇಟ್ಕೋಬೇಕಾಗ್ತದೆ. ಯಾಕೆಪ್ಪ ಅಂತಂದರೆ ಅವರಂತೂ ನಮ್ಮನ್ನು ಹುಟ್ಟಿಸಿ ಬೆಳೆಸಿ ಅಂತ ಕೇಳ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಅಟ್ಯಾಚ್ಮೆಂಟ್ ಅಂತಕ್ಕಂಥದ್ದನ್ನ ಇಟ್ಕೊಳ್ಬಾರ್ದು. ಮನುಷ್ಯ ಇನ್ನೊಬ್ಬರ ಆಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೊಂಡಿವಪ್ಪ ಅಂದರೆ ಅದು ನಮಗೆ ಮುಂದೆ ನೋವು ಮಾಡೋದಿಲ್ಲ. ನೋಡಿರಿ, ಒಂದು ಸತ್ಯವನ್ನು ಅಂತ ತಿಳ್ಕೊಬೇಕು ನಾವು. ಒಬ್ಬರ ಮೇಲೆ ಒಬ್ಬರ ಡಿಪೆಂಡೆನ್ಸಿ ಎಲ್ಲಿವರೆಗೂ ಇರುತ್ತೇವೋ ಅಲ್ಲಿವರೆಗೂ ಒಬ್ರಿಗೊಬ್ಬರು ಮಾತನ್ನು ಕೇಳ್ತಾರೆ. ಡಿಪೆಂಡೆನ್ಸಿ ಎಲ್ಲಿವರೆಗೂ ಕಡಿಮೆ ಆಗ್ತಾ ಬರ್ತದೋ ಅಲ್ಲಿ ಅವರ ಮಾತುಗಳನ್ನು ಕೇಳೋ ಸಂಭವನೀಯತೆ ಬಹಳ ಕಡಿಮೆ ಇರ್ತದೆ. ನೋಡಿ, ಮಕ್ಕಳು ಚಿಕ್ಕನಿದ್ದಾಗ ಪ್ರತಿಯೊಂದಕ್ಕೂ ತಂದೆ ತಾಯಿ ಮೇಲೆ ಅವಲಂಬನೆ ಆಗಿರ್ತಾರೆ. ಅವರು ತಾಯಿಗೆ ಆಹಾರ ಬೇಕು, ಅವಳು ಬಟ್ಟೆ ಕೊಡಬೇಕು, ಅವರ ಒಂದು ಆರೈಕೆ ಮಾಡಬೇಕು ಅನ್ನೋದಕ್ಕೋಸ್ಕರ ಮಕ್ಕಳು ಅವ್ರ ತಾಯಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದೇ ರೀತಿ ತಂದೆ ಮೇಲೆ ದುಡ್ಡು ಕಾಸಿನ ಒಂದು ವ್ಯವಸ್ಥೆಗೋಸ್ಕರ ತಂದೆ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈ ಡಿಪೆಂಡೆನ್ಸಿ ಅಂತಕ್ಕಂಥದ್ದು ಅವರ ಬಾಯಿಯನ್ನು ಮುಚ್ಚಿಸಿರುತ್ತದೆ. ತಂದೆ ತಾಯಿ ಹೇಗೆ ಹೇಳಿದ್ರು ಕೂಡ ಕೇಳ್ತಾರೆ ಅವರು. ಅದೇ ಆಗಿ ಮುಂದೆ ಅವರು ಕೂಡ ಒಬ್ಬ ಶಿಕ್ಷಿತವಂತರಾಗಿ ಯಾವುದೇ ಒಂದು ಜಾಬ್ ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿ ಹಣಕಾಸು ಅವ್ರಿಗೆ ಬರ್ತಾ ಇದೆ ಮತ್ತು ನೀವು ಮುಂದೆ ಮದುವೆನೂ ಮಾಡಿದ್ರಿ ಅಂತಂದರೆ ಅಲ್ಲಿ ಡಿಪೆಂಡೆನ್ಸಿ ಕಡಿಮೆ ಆಗ್ತದೆ. ಅಲ್ಲಿ ತಾಯಿಯ ಡಿಪೆಂಡೆನ್ಸಿ ಮಕ್ಕಳ ಮೇಲೆ ಮಗನ ಮೇಲೆ ಕಡಿಮೆ ಆಗಿಬಿಡ್ತು. ಅವನಿಗೆ ಹಣಕ್ಕೋಸ್ಕರ ತಂದೆ ಮೇಲೆ ಡಿಪೆಂಡೆನ್ಸಿ ಆಗೋದು ಕಡಿಮೆ ಆಗಿಬಿಡ್ತು. ಇದು ಒಂದು ವೃತ್ತಿ. ಅದು ಮನುಷ್ಯನಲ್ಲಿ ಒಳಗಿನಿಂದನೇ ಬರ್ತಕ್ಕಂಥ ಜನ್ಮದಿಂದನೇ ಬರ್ತಕ್ಕಂಥ ಒಂದು ಗುಣ ಇದೆ. ಅದು
ಆ ರೀತಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಹಿಂದಕ್ಕಿನ ಕಾಲ ಹಿಡಿದು ಪ್ರತಿಯೊಬ್ಬರು ಕೂಡ ಎಲ್ಲಿ 100%ಅಲ್ಲಿ 99 ಜನರು ಕೂಡ ಅದೇ ರೀತಿಯಾಗಿ ವರ್ತಿಸ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ನಡ್ಕೊಂಡ್ರೆ ನಮಗೆ ದುಃಖ ಆಗೋದಿಲ್ಲ. ನನ್ನ ಮಕ್ಕಳು ನೋಡ್ಕೊಂಡಿಲ್ಲ, ನನ್ನ ಮಗ ನೋಡೋದಿಲ್ಲ, ನನ್ನ ಸೊಸೆ ನೋಡೋದಿಲ್ಲ ಅಂತಕ್ಕಂತಹ ಒಂದು ದುಃಖವನ್ನು ಬಿಟ್ಟು ಅವ್ರು ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅರ್ಥ ಮಾಡಿಕೊಂಡ್ರೆ ದುಃಖ ಕಡಿಮೆ ಆಗ್ತದೆ. ಎಲ್ಲಿವರೆಗೂ ನಿಮ್ಮ ಡಿಪೆಂಡ್ ಆಗಿದ್ದರು ಅವರು ಅಲ್ಲಿವರೆಗೂ ಸುಮ್ಮನೆ ನೀವು ಹೇಳಿದಾಗ ಕೇಳ್ತಾಯಿದ್ರು. ಈಗ ಡಿಪೆಂಡೆನ್ಸಿ ಕಡಿಮೆ ಆಗಿದೆ, ಅವರು ನಿಮ್ಮ ಮಾತನ್ನು ಕೇಳೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಂಡು ನನ್ನ ಮಗುವಿಗೆ ಚಿಕ್ಕನಿದ್ದಾಗ ನನ್ನ ಮಾತೆಲ್ಲ ಕೇಳ್ತಾ ಇದ್ದ, ಹೀಗೆ ಕೇಳೋದಿಲ್ಲ ಅಂತಕ್ಕಂಥದ್ದು ಇದಕ್ಕೆ ಕಾರಣ ಅಂತಕ್ಕಂಥದ್ದು. ಅವಾಗ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದ, ನಿಮ್ಮ ಮಾತನ್ನು ಕೇಳ್ತಾ ಇದ್ದ. ಈಗ ಅವನಿಗೆ ಡಿಪೆಂಡ್ ನಿಮ್ಮ ಮೇಲೆ ಅವನು ಡಿಪೆಂಡ್ ಆಗಿಲ್ಲ, ನಿಮ್ಮ ಮಾತನ್ನು ಅವನು ಕೇಳೋದಿಲ್ಲ. ಗಂಡ ಹೆಂಡತಿನೂ ಹಾಗೇನೆ, ಗಂಡ ಹೆಂಡತಿ ಇಬ್ಬರು ಒಬ್ರಿಗೊಬ್ರು ಮಾತನ್ನು ಕೇಳುವಾಗ ಒಬ್ರಿಗೊಬ್ಬರು ಕೇಳದೇ ಇದ್ದಾಗ ಅಲ್ಲಿ ಮತ್ತೆ ಜಗಳ ಶುರು ಆಗಿಬಿಡ್ತದೆ. ಅಲ್ಲಿ ಹೇಗೆ ಈ ಜಗಳ ಅಂತಕ್ಕಂಥದ್ದು ಮನುಷ್ಯ ಬೇಕು ಅಂತ ಮಾಡೋದಿಲ್ಲ. ಅದು ಯಾಕಾಗ್ತದೆ ಅಂದರೆ ಮನುಷ್ಯನ ವೃತ್ತಿನೇ ಹಾಕಿದೆ ಅದು. ಆ ವೃತ್ತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದೇ ಅಧ್ಯಾತ್ಮ. ಈ ಮನುಷ್ಯನ ಈ ಬಾಡಿ ಹೇಗೆ ವರ್ಕ್ ಮಾಡ್ತದಪ್ಪ ಅಂದರೆ ಡಾಕ್ಟರ್ ಮೆಡಿಕಲ್ ಓದಿ ಅಲ್ಲಿ ಅವರು ಅರಿತುಕೊಳ್ತಾರೆ. ಬಾಡಿ ಹೇಗೆ ಕೆಲಸ ಮಾಡ್ತದೆ, ನಮ್ಮ ದೇಹ ಹೇಗೆ ಕೆಲಸ ಮಾಡ್ತದೆ, ನಮ್ಮ ದೇಹದ ಅಂಗಾಂಗಗಳು ಹೇಗೆ ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ಕಂಡುಹಿಡಿತಕ್ಕಂಥದ್ದು, ಅದನ್ನು ನೋಡ್ಕೊಳ್ತಕ್ಕಂಥದ್ದು, ಅದನ್ನು ತಿಳ್ಕೊಳ್ತಕ್ಕಂಥದ್ದು ಡಾಕ್ಟರ್ಗಳ ಜವಾಬ್ದಾರಿ. ಹೇಗೆ ನಮ್ಮ ನೋಡಿಕೊಂಡು ನಮ್ಗೆ ಔಷಧಿ ಕೊಡ್ತಾರೋ ಅದೇ ರೀತಿಯಾಗಿ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದೇ ಅಧ್ಯಾತ್ಮ. ಪ್ರತಿಯೊಬ್ಬರ ಮನಸ್ಸು ಅದೇ ರೀತಿಯಾಗಿ ವರ್ಕ್ ಮಾಡ್ತಿರ್ತದೆ. ಪ್ರತಿಯೊಬ್ಬರ ದೇಹನ ಯಾವ ರೀತಿ ಕೆಲಸ ಮಾಡ್ತಿರ್ತದೋ ಮನಸ್ಸು ಕೂಡ ಹುಟ್ಟಿದಾಗಿಂದ ನಾನು ನನ್ನದೇ ಮೇಲೆ ನನ್ನದೇ ಆಗಬೇಕು, ನನ್ನ ಮಾತುಗಳನ್ನು ಎಲ್ಲರೂ ಫಾಲೋ ಮಾಡಬೇಕಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರ್ತಕ್ಕಂತಹ ಅದು ವೃತ್ತಿ, ಅದೊಂದು ಗುಣ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ರೀತಿ ಎಲ್ರಿಗೂ ಆಗ್ತದೆ. ಅದು ಕೆಟ್ಟ ಗುಣ ಅಂತೂ ಹೇಳೋಕ್ಕಾಗಲ್ಲ, ಒಳ್ಳೆ ಗುಣ ಅಂತಲೂ ಹೇಳೋಕ್ಕಾಗಂಗಿಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ದುಃಖ ಕಡಿಮೆ ಆಗ್ತದೆ. ಆ ದುಃಖ ಕಡಿಮೆ ಆಗಬೇಕಪ್ಪ ಅಂದ್ರೆ ನಾವು ಅಧ್ಯಾತ್ಮಕ್ಕೆ ಹೋಗಬೇಕು. ಅಧ್ಯಾತ್ಮ ಒಂದೇ ನಮ್ಮ ದುಃಖಕ್ಕೆ ಪರಿಹಾರ. ನಿಮಗೆ ದುಃಖ ಇದೆಯಾ ಅಂದರೆ, ಅಟ್ಯಾಚ್ಮೆಂಟ್ ಇದೆಯಾ ಅಂದರೆ ಅಧ್ಯಾತ್ಮಕ್ಕೆ ಮೊರೆ ಹೋಗಿ. ಅದರಿಂದ ನಿಮ್ಗೆ ಬಾಂಧವ್ಯ ಹಾಳಾಗೋದಿಲ್ಲ. ಇದರಿಂದ ಬಾಂಧವ್ಯ ಇನ್ನಷ್ಟು ಪ್ರೇಮಪೂರ್ವಕವಾಗಿ ಆಗ್ತವೆ. ಯಾಕಂದರೆ ಒಬ್ರಿಗೊಬ್ರು ಮನುಷ್ಯ ಈ ರೀತಿ ವರ್ತನೆ ಮಾಡ್ತಾ ಅವನು ಮಾಡೋದಿಲ್ಲ. ಅದು ಅವನ ಒಳಗಿರ್ತಕ್ಕಂಥ ಒಂದು ಅಹಂ ವೃತ್ತಿ ಅಂತ ಕರೀತಾರೆ ಅದಕ್ಕೆ. ಆ ಅಹಂ ವೃತ್ತಿ ಅವನಿಂದ ಆ ಕೆಲಸವನ್ನು ಮಾಡಿಸ್ತಾ ಇರ್ತದೆ. ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಅಹಂ ವೃತ್ತಿಗೆ ದಾಸರಾಗಿರ್ತೀವಿ ನಾವು. ಯಾವಾಗ ಎಲ್ಲಿವರೆಗೂ ಅಧ್ಯಾತ್ಮವನ್ನು ತಿಳ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನಮ್ಮ ಒಳಕ್ಕೆ ನಾನು ಅಂತಕ್ಕಂಥದ್ದು ಏನಿರ್ತಲ್ಲ ಆ ನಾನು ಅಂತಕ್ಕಂಥದ್ರ ದಾಸನಾಗಿರ್ತೀವಿ ನಾವು, ಗುಲಾಮನಾಗಿರ್ತೀವಿ. ಎಲ್ಲಿ ಯಾವಾಗ ನಾವು ನೋಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ ಈ ನಮ್ಮ ಅಹಮನ್ನು, ಈ ನಮ್ಮ ನಾನು ಅಂತಕ್ಕಂಥದ್ದನ್ನು ನೋಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ವಿ, ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಅಪ್ಪ ಅಂತಂದರೆ ಅಲ್ಲಿ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ತದೆ, ಬಾಂಧವ್ಯ ಇನ್ನಷ್ಟು ಗಟ್ಟಿ ಆಗ್ತವೆ. ಅಲ್ಲಿ ನಾವು ದುಃಖ ಪಡ್ಕೊಳ್ಳೋದಕ್ಕೆ ಅವರ ಅಪೇಕ್ಷೆಗಳನ್ನು ಈಡೇರಿಸಿದ್ರು ಸರಿ, ಈಡೇರಿಸದೇ ಇದ್ದರೂ ಸರಿ, ಆವಾಗ ನಮಗೆ ಯಾವುದೇ ದುಃಖ ನೋವು ಆಗೋದಿಲ್ಲ. ಸೊ ಇದನ್ನೇ ನಾವು ಕಲಿಬೇಕಾಗಿರ್ತಕ್ಕಂಥದ್ದು. ಇದನ್ನೇ ಹೇಳ್ಕೊಡ್ತದೆ ನಮ್ಗೆ ಅಧ್ಯಾತ್ಮ. ಈ ಅಧ್ಯಾತ್ಮವನ್ನು ಈ ಪ್ರಸ್ತುತ ದಿನಗಳಲ್ಲಿ ಆಚಾರ್ಯ ಪ್ರಶಾಂತ್ ಅವರು ತಮ್ಮ ಒಂದು ಗೀತಾ ಸೆಷನ್ ಮೂಲಕ ನಮಗೆ ಬಹಳ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ಗೀತಾ ಸೆಷನ್ನಲ್ಲಿ ಭಾಗವಹಿಸಿ ನಿಮ್ಮ ಒಂದು ಕೂಡ ಆನಂದದ ಜೀವನವನ್ನು ಸಾಗಿಸಬೇಕು ಅಂತಕ್ಕಂಥದ್ದೇ ನನ್ನ ಆಶಯ. ಗೀತಾ ಆಚಾರ್ಯ ಪ್ರಶಾಂತ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳ್ರಿ. ಅದರಲ್ಲಿ ಗೀತಾ ಸಮಾಗಮಕ್ಕೆ ಭಾಗಿಯಾಗಿ ಅಲ್ಲಿ ನಿಮಗೆ ಅಟ್ಯಾಚ್ಮೆಂಟ್ ಪ್ರತಿದಿನ ಕೂಡ ಅಲ್ಲಿ ಒಂದೊಂದು ತರಗತಿಗಳು ನಡೀತವೆ, ಸಂತವಾಣಿಗಳು ನಡೀತಿರ್ತವೆ. ಅಷ್ಟಾವಕ್ರ ಗೀತಾ, ಭಗವದ್ಗೀತಾ ಶ್ಲೋಕದ ವಿವರಣೆಯನ್ನು ಅವರಷ್ಟು ಚೆನ್ನಾಗಿ ಹೇಳಿರ್ತಕ್ಕಂಥದ್ದನ್ನು ನಾನು ಇನ್ನೂವರೆಗೂ ಯಾರನ್ನು ನನಗೆ ಎಲ್ಲಿನೂ ಕೇಳಿಲ್ಲ. ನಾನು ಪ್ರತಿಯೊಂದು ಅಲ್ಲಿ ನಮ್ಮ ಮೇಲೇ ತೋರಿಸ್ತದೆ. ಬಟ್ ನೀನೇ ಅಂತಕ್ಕಂಥದ್ದು ತೋರಿಸ್ತದೆ. ಯಾವಾಗ ನಾನೇ ಎಲ್ಲಕ್ಕೂ ಕಾರಣ ಆಗಿದ್ದೀನೋ ಅಂತಂದಮೇಲೆ ನಮ್ಮ ಬಾಯಿಯನ್ನು ಮುಚ್ಚಿಸ್ಬಿಡ್ತದೆ ಅದು. ನಮ್ಮ ಅಹಂಕಾರವನ್ನು ಕರಗು ಹಾಗೆ ಮಾಡಿಬಿಡ್ತದೆ ಅದು. ಸೊ ಅಹಂಕಾರ ಎಲ್ಲಿ ಕರಗಿತು ಅಂದ್ರೆ ಅಲ್ಲಿ ಪ್ರೇಮ ಹುಟ್ಕೊಳ್ತದೆ. ಅಲ್ಲಿ ನಾನು ಅಂತಕ್ಕಂಥದ್ದು ಕಡಿಮೆ ಆಗಿಬಿಡ್ತದೆ. ನಾನು ಅಂತಕ್ಕಂಥದ್ದು ಕಡಿಮೆ ಆಯಿತಪ್ಪ ಅಂದರೆ ನಾವು ಆನಂದದ ಜೀವನವನ್ನು ಸಾಗಿಸ್ಬೋದು. ಪ್ರತಿಯೊಬ್ಬರಲ್ಲೂ ಆನಂದವನ್ನು ನಾವು ಉಂಟು ಮಾಡ್ತಕ್ಕಂತಹ ಶಕ್ತಿ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಎಲ್ಲರೂ ನೀವು ಕೂಡ ಗೀತಾ ಸೆಷನ್ಗೆ ಭಾಗಿಯಾಗಿ ಆಚಾರ್ಯ ಪ್ರಶಾಂತ್ ಅವರ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ರಿ ಅಂತ ಹೇಳ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರೂ ಕೂಡ ಗೀತಾ ಸಮಾಗಮದಲ್ಲಿ ಭಾಗವಹಿಸಬೇಕು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ. ನನಗೆ ಲೈಕ್ ಮಾಡಿ ಅಂತ ನಾನು ಕೇಳೋದಿಲ್ಲ, ಆಚಾರ್ಯ ಪ್ರಶಾಂತ್ ಅವರಿಗೆ ಲೈಕ್ ಮಾಡಿ.
ಅವರ ಗೀತ ಸಮಾಗಮಕ್ಕೆ ಭಾಗಿಯಾಗಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.